ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಾಟರ್ಡೆ ಮಿನಿ ವ್ಲಾಗ್ ಆಗಿದೆ. ನಾನು ತಿಂಡಿಗೆ ಅಂತ ಹೇಳಿ ನಿನ್ನೆನೆ ಅಕ್ಕಿನ ರುಬ್ಬಿ ಇಟ್ಟಿದ್ದೆ. ಅದೆಲ್ಲ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಈಗಂತೂ ಬೇಸಿಗೆಗಾಲ ಆಗಿರೋದ್ರಿಂದ ನಾವು ಎಷ್ಟೇ ಲೇಟಾಗಿ ಅಕ್ಕಿ ರುಬ್ಬಿಟ್ರು ಅದು ನೀಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ದೋಸೆ ಇಡ್ಲಿ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೊರಗಡೆಯಿಂದ ಬ್ಯಾಟರ್ ತರೋದಕ್ಕಿಂತ ನಮ್ಮ ಮನೆಯಲ್ಲೇ ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಈ ಥರ ನಾವೇ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಮನೆಯಲ್ಲಿ ಮಾಡಿರೋ ಬ್ಯಾಟರ್ನೇ 2-3 ದಿನ ಇಟ್ಕೊಂಡು ತಿಂದರೆ ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಅಂಗಡಿನಲ್ಲಿ ಎಷ್ಟು ದಿನ ಇಟ್ಟಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹಿಟ್ಟು ಹಾಳಾಗಬಾರ್ದು ಅಂತ ಹೇಳಿ ಪ್ರಿಸರ್ವೇಟಿವ್ನ ಅವರು ಯೂಸ್ ಮಾಡಿರ್ತಾರೆ. ದೋಸೆಗೆ ನಾನು ಚಿಕನ್ ಮಾಡಿದ್ದೆ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಚಿಕನ್ ಬೆಳಗ್ಗೆನೇ ಮಾಡಿದ್ದೆ. ಯೂಶ್ವಲಿ ಚಿಕನ್ ಸಾಂಬಾರು ಇವತ್ತು ಮಾಡಿದರೆ ನಾಳೆಗೆ ದೋಸೆ ಮಾಡ್ಕೊತಿದ್ದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಗೇನೆ ಮಾಡೋದು. ಇವತ್ತೇನಾದರೂ ಚಿಕನ್ ಸಾಂಬಾರು ಮಾಡಿದರೆ ಅದ್ರ ನಾಳೆ ದಿನಕ್ಕೆ ದೋಸೆ ಅಥವಾ ಚಪಾತಿ ಮಾಡ್ಕೊತಾರೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದಾದ ನಂತರ ಇಬ್ಬರು ಸೇರಿ ಮತ್ತೆ ನನ್ನ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ತಿಂಡಿ ನಮ್ಮನೇಲೇ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ಆದರೆ ನನ್ನ ಫ್ರೆಂಡ್ ಶನಿವಾರ ಚಿಕನ್ ತಿನ್ನಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹಾಗೆ ದೋಸೆ ತಿಂದು ನಾವಿಬ್ರು ಒಟ್ಟಿಗೆ ಇನ್ನೊಬ್ರು ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಈಗೆಲ್ಲ ಮ್ಯಾಪ್ ಲೊಕೇಶನ್ ಎಲ್ಲ ಇದ್ರೂ ಕೂಡ ನಾವು ಅಡ್ರೆಸ್ನ ಕೇಳ್ಕೊಂಡೇ ಹೋದ್ವಿ. ಬಸ್ ಸ್ಟಾಪಿಂದ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ನಾವು ಹೋಗೋವಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ಲು. ನಾನು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇವಳೊಬ್ಳು ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಡ್ತಾಳೆ ಅಂತ ಹೇಳಿ ಅನ್ಕೊತಾ ಇದ್ಲು. ಸೊ ಹಾಗಾಗಿ ನಾನು ಆದಷ್ಟು ಕಡಿಮೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಟೈಮು ಹಿಂಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ನನಗೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಆದರೂ ಸ್ವಲ್ಪ ಮೆಮೊರಿಗೆ ಇರಲಿ ಅಂತ ಹೇಳಿ ಸ್ವಲ್ಪ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬರೀ ವಿಡಿಯೋ ಮಾಡೋದಷ್ಟೇ ಪರ್ಪಸ್ ಆದರೆ ಮಾಡ್ಕೊಂಡು ಕುತ್ಕೊಬೋದು. ಆದರೆ ನಾವು ತುಂಬ ವರ್ಷಗಳಾದಮೇಲೆ ಈ ಥರ 3 ಜನ ಸೇರಿರೋದು. ನಮ್ಮ ಗ್ರೂಪಲ್ಲಿ ಇನ್ನೂ ಒಬ್ಬಳು ಫ್ರೆಂಡ್ ಇದ್ದಾಳೆ. ನಾವು 4 ಜನ ಇರ್ತಿದ್ವಿ ಯಾವಾಗ್ಲೂ. ಅವಳಿಗೆ ಬೇರೆ ಕೆಲಸ ಇತ್ತು ಅಂತ ಹೇಳಿ ಬಂದಿರಲಿಲ್ಲ. ಇನ್ನು ನನ್ನ ಫ್ರೆಂಡು ನಮಗೆ ಊಟಕ್ಕೆ ಅಂತ ಹೇಳಿ ಒಬ್ಬಟ್ಟನ್ನ ರೆಡಿ ಮಾಡಿದ್ಲು. ನಮ್ಮಮ್ಮ ಸಾಮಾನ್ಯವಾಗಿ ಈ ಥರ ಹಬ್ಬಗಳಿಗೆ ಒಬ್ಬಟ್ಟಿನ ಸಾಂಬಾರು ಹಾಗೆ ಹೆಸರುಬೇಳೆ ಎಲ್ಲ ಮಾಡ್ತಾರೆ. ನನಗೆ ಅವಳು ಮಾಡಿದ ಅಡುಗೆ ನೋಡಿದ್ರೆ ನನಗೆ ನಮ್ಮಮ್ಮನೇ ನೆನಪಾದ್ರು. ಒಬ್ಬಟ್ಟು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು. ಅದು ಕನಕ ನೀಟಾಗಿ ಬಂದಿಲ್ಲ ಅಂತೇಳಿ ಅದನ್ನು ಹಾಗೆ ಪ್ಯಾಚ್ ಮಾಡಿ ಹೇಗೋ ಒಂದು ರೇಂಜಿಗೆ ಚೆನ್ನಾಗಾಯಿತು. ತಿನ್ನಕ್ಕೆ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂಥರ ಪ್ರಾಜೆಕ್ಟ್ ವರ್ಕ್ ಥರ ಈ ಒಬ್ಬಟ್ಟು ಮಾಡ್ದಂಗಿತ್ತು. ಊಟ ಎಲ್ಲ ಮುಗೀತು. ಅದಾದ ನಂತರ ನಾವು ತುಂಬ ಹೊತ್ತು ಮಾತಾಡಿದ್ವಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನು ಮಾಡ್ತಿದ್ವಿ, ಹೇಗಿದ್ವಿ, ಸ್ಕೂಲಲ್ಲಿ ಹೇಗಿದ್ವಿ, ಹಾಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಹೇಗಿದ್ವಿ ಅದನ್ನೆಲ್ಲ ಮಾತಾಡ್ಕೊತಾ ಇದ್ವಿ. ಅದಾದ ನಂತರ ಒಂದು 4 ಗಂಟೆ 5 ಗಂಟೆ ಆದಮೇಲೆ ನಾವು ವಾಪಸ್ ಹೊರಟ್ವಿ. ನಮ್ಮ ಲೈಫಲ್ಲಿ ಎಷ್ಟೋ ಜನ ಸ್ನೇಹಿತರು ಬಂದೇ ಹೋಗಿರ್ತಾರೆ. ಆದರೆ ನಮ್ಮ ಮೊದಲು ಸ್ಕೂಲಲ್ಲಿ ಯಾವ ಫ್ರೆಂಡ್ ಇರ್ತಾರೆ ಅವ್ರನ್ನಂತೂ ನಾವು ಯಾವತ್ತೂ ಮರೆಯೋದು ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.